ಮಾಧ್ಯಮದ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಮಿತ್ರರು ಹುಮನಾಬಾದ್ನ ಜನಪ್ರಿಯ ಶಾಸಕರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಅರವಿಂದ್ ನಗರಿ ಅವರೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಜಾಮಶೆಟ್ಟಿ ಅವರೇ, ಎಲ್ಲ ಇತರ ಮುಖಂಡರು, ಯಾರು ಮಾತಾಡಬೇಡ್ರಿ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಒಂದು ಪ್ರಮುಖವಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಬಂದು 30 ತಿಂಗಳಾಗಿದೆ. ಈ 30 ತಿಂಗಳ ಅವಧಿಯಲ್ಲಿ ಈ ಸರ್ಕಾರ ಕಲ್ಯಾಣ ಕರ್ನಾಟಕದ ಬಗ್ಗೆ ಸಂಪೂರ್ಣವಾಗಿ ಬಲತಾಯಿ ಧೋರಣೆಯನ್ನು ಅನುಸರಿಸಿ ಪಕ್ಷಪಾತ ಮಾಡಿ ಇವತ್ತು ನಮ್ಮೆಲ್ಲ ಹಿರಿಯರ ಹೋರಾಟದಿಂದ ಸಂವಿಧಾನ 371ಕ್ಕೆ ತಿದ್ದುಪಡಿ ತಂದು ನಮಗೆ ವಿಶೇಷ ಸ್ಥಾನಮಾನ ಸಿಕ್ಕಿತ್ತು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿರರ್ಥಕವಾಗಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಸಂವಿಧಾನದ ಅನುಚ್ಛೇದ 371ರ ಪ್ರಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಆಗಬೇಕಾಗಿತ್ತು. ಹಿಂದೆ ಎಲ್ಲ ನಿರಂತರವಾಗಿ ಆ ಮಂಡಳಿ ರಚನೆ ಆಗಿ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಕಾಯ್ದೆ ಆಗಿದ್ದು 6/11/2013ರಲ್ಲಿ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಹೈದರಾಬಾದ್ ಕರ್ನಾಟಕ ಇದ್ದಿದ್ದು ಇವರು ಕಲ್ಯಾಣ ಕರ್ನಾಟಕ ಮಾಡಿದ್ರು. ಆಯ್ತು, ಒಳ್ಳೇದಾಯ್ತು. ಆದ್ರೆ ಹೆಸರು ಬದಲಾವಣೆಯಿಂದ ಅಭಿವೃದ್ಧಿ ಆಗುತ್ತಾ? ಇವತ್ತು ಏನು ಕಾಯ್ದೆ ಇದೆ, ಕಾಯ್ದೆ ಪ್ರಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಏನು ವಿಶೇಷ ಸ್ಥಾನಮಾನ ನೀಡಿದಂಥದ್ದು ಅನುಷ್ಠಾನ ಮಾಡುವಂತಹ ದೃಷ್ಟಿಯಿಂದ ಈ ಮಂಡಳಿಗೆ 7 ಜಿಲ್ಲೆಯಲ್ಲಿದ್ದಂತ ಒಬ್ಬ ಉಸ್ತುವಾರಿ ಸಚಿವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತ ನಿಯಮ ಇದೆ. ಅದರ ಜೊತೆಯಲ್ಲಿ 8 ಜನ ವಿಧಾನಸಭೆ ಶಾಸಕರು ಸದಸ್ಯರಾಗಿರಬೇಕು. 2 ವಿಧಾನ ಪರಿಷತ್ತಿನ ಸದಸ್ಯರು ಆ ಮಂಡಳಿ ಸದಸ್ಯರಾಗಿರಬೇಕು. ಒಬ್ಬರು ಸಂಸದ ಸದಸ್ಯರಾಗಿರಬೇಕು. ಯಾರಾದ್ರೂ ಒಬ್ಬರು 7 ಜಿಲ್ಲೆಗಳ ಒಬ್ಬ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಾಗಿರಬೇಕು. ಒಬ್ಬ ಸ್ಥಳೀಯ ಸಂಸ್ಥೆ, ನಗರ ಪಾಲಿಕೆ ಅಥವಾ ಮಹಾನಗರ ಪಾಲಿಕೆಯ ಒಬ್ಬರು ಅಧ್ಯಕ್ಷರು ಸದಸ್ಯರಾಗಿರಬೇಕು. ಮತ್ತು ಈ ಭಾಗದ ವಿವಿಧ ಕ್ಷೇತ್ರದಲ್ಲಿರುವಂತಹ ಯಾರು ತಜ್ಞರಿದ್ದಾರೆ 5 ಜನ ತಜ್ಞರಿಗೆ ನಾಮನಿರ್ದೇಶನ ಸರ್ಕಾರ ಮಾಡಬೇಕು. ಮತ್ತೆ ನಿಯಮ ಪ್ರಕಾರ ಇಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಕಡ್ಡಾಯವಾಗಿ ಇವತ್ತು ಮಂಡಳಿಯ ಸಭೆ ಅವ್ರು ಮಾಡಬೇಕು. ಮಂಡಳಿಯು ಕಡೆ ಪಕ್ಷ ಪ್ರತಿ 3 ತಿಂಗಳಿಗೊಮ್ಮೆ ಆದರೂ ಸಭೆ ಸೇರತಕ್ಕದ್ದು. ಮಂಡಳಿಯು ತನ್ನ ವಾರ್ಷಿಕ ಸಭೆಗಳ ದಿನಸೂಚಿಯನ್ನು ಮುಂಚಿತವಾಗಿ ಅನುಸೂಚಿಸತಕ್ಕದ್ದು. ಇದೆಲ್ಲ ಕಾಯ್ದೆನೇ ಇದೆ. ಈ ಕಾಯ್ದೆಗೆ ಏನಾದ್ರೂ ಅರ್ಥ ಇದೆ ಈ ದೇಶದಲ್ಲಿ? ಇವರು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಇವತ್ತು ನಾನು ನಮ್ಮ ಶಾಸಕರೆಲ್ಲರೂ, ರಾಜಶೇಖರ್ ಪಾಟೀಲ್ ಅವರು ಇರ್ಬೋದು, ಇತರ ಎಲ್ಲ ನಮ್ಮ ರಹೀಂ ಖಾನ್ ಅವರು, ನಾವೆಲ್ಲ ಸೇರಿ ಏನು ಸೆಪ್ಟೆಂಬರ್ನಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. 10 ದಿವಸಗಳ ಒಳಗಾಗಿ ನಾನು ಮಂಡಳಿ ರಚನೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸದನದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಆಮೇಲೆ ಮತ್ತೆ ಪುನಃ ನಾನು ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲೂ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ. ಆದ್ರೆ ಇವತ್ತಿನವರೆಗೆ
30 ತಿಂಗಳಾಯ್ತು. 30 ತಿಂಗಳಲ್ಲಿ ಈ ಸರ್ಕಾರ ಮಂಡಳಿನೇ ರಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ತೋರಿಸ್ಕೊಡ್ತದೆ? ಈ ಭಾಗ ಕರ್ನಾಟಕದಲ್ಲೆಲ್ಲ ಈ ಭಾಗದ ಜನ ಅವರಿಗೆ ಅವ್ರು 2ನೇ ದರ್ಜೆ ನೌಕರರಾಗಿ ಮಾಡುವಂತಹ ರೀತಿಯಲ್ಲಿ, ನಾಗರಿಕರಾಗಿ ಮಾಡುವಂತಹ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಳ್ತಾ ಇದೆ. ಇವತ್ತು ನೋಡಿ, ನಮ್ಮ ಭಾಗಕ್ಕೆ ಏನು ಈ ವರ್ಷ 1,500 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ. ಈ ಅನುದಾನ ಖರ್ಚಾಗಿದೆಯಾ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 15ನೇ ಸೆಪ್ಟೆಂಬರ್ಗೆ ಬಂದು ಈ ಅನುದಾನ ಖರ್ಚು ಮಾಡ್ರಿ, ಮಾಡಿದ್ರೆ ನಾನು ಇನ್ನೂ 1,500 ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಖರ್ಚಾಗ್ತದೆ. ಇವತ್ತು ನೀವು ಅನುದಾನ ಕೊಟ್ಟಿದ ಮೇಲೆ ಅದಕ್ಕೆ ಕ್ರಿಯಾ ಯೋಜನೆ ಆಗ್ಬೇಕು, ಅನುಮೋದನೆ ಆಗ್ಬೇಕು, ಆಮೇಲೆ ಅನುಷ್ಠಾನ ಇಲಾಖೆಗಳಿಗೆ ಒಪ್ಪಿಸಬೇಕು. ಅವರು ಮತ್ತೆ ತಾಂತ್ರಿಕ ಪರಿಶೀಲನೆ ಮಾಡಿ ಪ್ರಸ್ತಾವನೆ ತೆಗೆದುಕೊಂಡು ಟೆಂಡರ್ ಮಾಡಿ ಅದಕ್ಕೆ ಮೈಕ್ರೋ ಮ್ಯಾಕ್ರೋದಲ್ಲಿ ಅನುಷ್ಠಾನಗೊಳಿಸುವಂತ ಕೆಲಸ ಮಾಡಬೇಕು. ನೀವು ನೋಡಿ, ಇವತ್ತು ನಾನು ಹೊಸದಾಗಿ ನಿನ್ನೆವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತೇನು 2,242 ಕಾಮಗಾರಿಗಳ ಪೈಕಿ ಇವರು 469 ಕಾಮಗಾರಿಗಳು ಈಗ ಪ್ರಗತಿಯಲ್ಲಿದ್ದಾವೆ. ಆದರೆ ಇವತ್ತು ಸುಮಾರು ಬರೀ 39 ಕಾಮಗಾರಿಗಳು ಮುಗಿದಿದ್ದಾವೆ. 1,589 ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. 1,357 ಕಾಮಗಾರಿಗಳು ಇನ್ನೂ ಪ್ರಾರಂಭನೆ ಆಗಲಿಲ್ಲ. 1,500 ಕೋಟಿಯ ಕ್ರಿಯಾ ಯೋಜನೆಯಲ್ಲಿ ಇಲ್ಲಿಯವರೆಗೆ ಅಂದರೆ ನಿನ್ನೆವರೆಗೆ ಖರ್ಚು ಮಾಡಿದ್ದು 240 ಕೋಟಿ. ಈಗ 1.5 ತಿಂಗಳಲ್ಲಿ ಇವರು 1,500 ಕೋಟಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೇ ರೀತಿಯಲ್ಲಿ ಹೋದ ವರ್ಷ 2,000 ಎಲ್ಲಕ್ಕಿಂತ ಕಳಪೆ ಮಟ್ಟದ ಸಾಧನೆ ಅಂತ ಹೇಳಿದ್ರೆ ಹೋದ ವರ್ಷ ಮತ್ತೆ ಈ ವರ್ಷ. ಹೋದ ವರ್ಷದ ನಿನ್ನೆವರೆಗೆ ಇವರು 277 ಕೋಟಿ ಮಾತ್ರ ಖರ್ಚು ಮಾಡಿದ್ದಾರೆ. ಹೋದ ವರ್ಷ ನಮಗೆ 1,131 ಕೋಟಿ ರೂಪಾಯಿಗೆ ಇವರು ಕ್ರಿಯಾ ಯೋಜನೆ ಮಾಡಿದ್ದು. 1,500 ಕೋಟಿ ಇದ್ದು ಕರೋನಾ ನೆಪ ಒಡ್ಡಿ ಕಡಿಮೆ ಮಾಡಿದ್ರು. ಕಡಿಮೆ ಮಾಡಿ ಖರ್ಚನ್ನು ಇಲ್ಲ. ಈ ವರ್ಷದಲ್ಲಿ ಇವತ್ತೇನು ಇವರು ಮೈಕ್ರೋ ಮ್ಯಾಕ್ರೋ ಮಾಡಿದ್ದಾರೆ, ಮ್ಯಾಕ್ರೋದಲ್ಲಿ ಬೀದರ್ ಜಿಲ್ಲೆಗೆ 58 ಕೋಟಿ ರೂಪಾಯಿ ನಿಗದಿ ಮಾಡಿದ್ದಿತ್ತು. ಕಳೆದ ವರ್ಷ ಇಲ್ಲಿವರೆಗೆ ಖರ್ಚು ಮಾಡಿದ 277 ಕೋಟಿ, 1,131 ಕೋಟಿಯಲ್ಲಿ ಇಲ್ಲಿವರೆಗೆ 2 ವರ್ಷದಲ್ಲಿ. ಈ ವರ್ಷದಲ್ಲಿ ಖರ್ಚು ಮಾಡಿದ್ದು 240 ಕೋಟಿ. ನಿನ್ನೆವರೆಗೆ ತಗೊಂಡಿದ್ದೀನಿ ನಾನು. ಅಂದ್ರೆ ಎಷ್ಟು ಜನರಿಗೆ ಮೋಸ ಆಗ್ತಾ ಇದೆ, ಎಷ್ಟು ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಲ್ಲಿ. ಈ ವರ್ಷದ್ದು ಮ್ಯಾಕ್ರೋದಲ್ಲಿ ನಮ್ಗೇನು 58 ಕೋಟಿ ರೂಪಾಯಿ ಇವತ್ತು ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಆ 58 ಕೋಟಿಯಲ್ಲಿ ಬಹಳ ಆಶ್ಚರ್ಯ ಆಗ್ತದೆ ನನಗೆ. ಇಷ್ಟು ಸಲ ಹೇಳಿದ್ರು, ಇವತ್ತು ಅದರಲ್ಲಿ ಕರೋನಾ ನೆಪ ಒಡ್ಡಿ ನೇರವಾಗಿ ಅವರೇ ಖರೀದಿ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ವತಿಯಲ್ಲಿ ಅದು ಖರೀದಿ ಮಾಡಿದ್ದೇನೋ ಅದು ಖರ್ಚು. ಪ್ರಸ್ತಾವನೆಗಳೇನಿದ್ದು ಶಾಸಕರು ಕೊಟ್ಟಿದ್ದು, ಉಸ್ತುವಾರಿ ಮಂತ್ರಿಗಳಿಂದ ಪ್ರಸ್ತಾವನೆ ಹೋಗ್ತದೆ. ಆ ಪ್ರಸ್ತಾವನೆಗೆ 23 ಕೋಟಿ 81 ಲಕ್ಷ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರಸ್ತಾವನೆ 21 ಅಕ್ಟೋಬರ್ 2021ಕ್ಕೆ ಸರ್ಕಾರಕ್ಕೆ ಹೋಗಿದೆ. ಬೋರ್ಡ್ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತದೆ. ಇದು ಹೋಗಿದ್ದು 21 ಅಕ್ಟೋಬರ್ 2021. ಈ ವರ್ಷದ ಅನುದಾನ ಇದು 23 ಕೋಟಿ 81 ಲಕ್ಷ 56 ಸಾವಿರ ರೂಪಾಯಿ. ಬಾಕಿದ್ದೇನಿದೆ, ಬಾಕಿ ಹಣ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆರೋಗ್ಯ ಇಲಾಖೆ ಅಂತ ಹೇಳಿ ನೇರವಾಗಿ ಮಂಡಳಿ ವತಿಯಿಂದಾನೆ ವೆಂಟಿಲೇಟರ್ ಬೇಕಾಗಿದ್ರೆ, ಆಕ್ಸಿಜನ್ ಬೇಕಾಗಿದ್ರೆ ಅದಕ್ಕೆ ಅವ್ರ ಮಟ್ಟದಲ್ಲಿ ಗಣನೋತ್ತರ ಮಂಜೂರಾತಿಗೆ ಒಳಪಟ್ಟು ಅಂತ ಹೇಳಿ ಖರ್ಚು ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಳ್ಳೋರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅಲ್ಲರಿ ಖರ್ಚು ಆಗ್ತಾಯಿತ್ತು, ಆಕ್ಷನ್ ಪ್ಲಾನೇ ಆಗಿಲ್ಲ. ಇದಕ್ಕೇನಾಗ್ತದೆ, ನಾವು ಏನ್ ಮಾಡಿದೀವಿ, ನಾನು ಮಂತ್ರಿ ಇದ್ದಾಗ ಒಂದು ನಿಯಮ ಏನ್ ಮಾಡಿದೀವಿ ಅಂದ್ರೆ, ಬಹಳ ವಿಳಂಬ ಆಗ್ತದೆ. ಏಪ್ರಿಲ್ ಅಲ್ಲೇ ಆಕ್ಷನ್ ಪ್ಲಾನ್ ಮಾಡಬೇಕು.
ಆಕ್ಷನ್ ಪ್ಲಾನ್ ಅನುಮೋದನೆ ಆಗಬೇಕು. ಆಕ್ಷನ್ ಪ್ಲಾನ್ ಅನುಮೋದನೆ ಆಗಿದ್ದ ಮೇಲೆ ಆಡಳಿತಾತ್ಮಕ ಅನುಮೋದನೆ ಸಂಬಂಧಪಟ್ಟಂತವ್ರು ಕಡಿಮೆ ಇದ್ರೆ ಜಿಲ್ಲಾಧಿಕಾರಿ ಕೊಡ್ತಾರೆ, ಇಲ್ಲದ್ರೆ ಬೋರ್ಡ್ ಕೊಡ್ತದೆ. 5 ಕೋಟಿ 10 ಕೋಟಿ ಮೇಲೆ ಇದ್ರೆ ಸರ್ಕಾರ ಕೊಡ್ತದೆ. ಇದು ಪದ್ಧತಿ. ಆಕ್ಷನ್ ಪ್ಲಾನ್ ಕ್ರಿಯಾ ಯೋಜನೆ ಅನುಮೋದನೆ ಆಗಿಲ್ಲ ಅಂತ ಹೇಳಿದ್ರೆ ಏನು ನಡೆದಿಲ್ಲ ಅಂತ ಅರ್ಥ. ಹಣ ಹಂಗೆ ಉಳಿತು. ಅಂದ್ರೆ ಇದು ಬೀದರ್ ಜಿಲ್ಲೆ ಮಾತ್ರ ಇದೆ 23 ಗಿದ್ದಿದ್ದು. ಇಡೀ 7 ಜಿಲ್ಲೆಗಳು ಹಿಡಿದ್ರೆ ಇಲ್ಲಿವರೆಗೆ ಸುಮಾರು 100-150-200 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಮಂಡಳಿ ಇಲ್ಲದ ಕಾರಣ ಕ್ರಿಯಾ ಯೋಜನೆ ತಯಾರಾಗಿಲ್ಲ. ಕ್ರಿಯಾ ಯೋಜನೆ ತಯಾರಾಗಿದ್ಮೇಲೆ ಅದು ಕಾಮಗಾರಿ ಪ್ರಾರಂಭ ಆಗ್ಲಿಕ್ಕೆ 3 ತಿಂಗಳು ಬೇಕು. ಆಡಳಿತಾತ್ಮಕ ಅನುಮೋದನೆ, ತಾಂತ್ರಿಕ ಅನುಮೋದನೆ, ಟೆಂಡರ್ ಕರಿಬೇಕು, ಗುತ್ತಿಗೆದಾರ ಫೈನಲ್ ಆಗಬೇಕು, ಅದಕ್ಕೆ ಮತ್ತೆಲ್ಲ ಪರಿಶೀಲನೆ ಆಗಿ ಅದಕ್ಕೆ ವರ್ಕ್ ಆರ್ಡರ್ ಕೊಡಬೇಕು ಅಂತ ಹೇಳಿದ್ರೆ ಸುಮಾರು 3 ತಿಂಗಳು 4 ತಿಂಗಳು ಆಗತ್ತೆ. ಅಂದ್ರೆ ಇದು ಬರೀ ನಮ್ಮ ಜಿಲ್ಲೆದ 23 ಕೋಟಿ ಹೇಳ್ತಾ ಇದೆ. ಇನ್ನು ಬಳ್ಳಾರಿದಿದೆ, ಕಲಬುರಗಿದಿದೆ, ಕೊಪ್ಪಳದಿದೆ, ಯಾದಗಿರಿದಿದೆ, ಯಾವ ಹಂತದಲ್ಲಿದೆ ಅದು ನಾವು ನೋಡ್ಬೇಕಾಗ್ತದೆ. ನೋಡಿದ್ರೆ ಗೊತ್ತಾಗ್ತದೆ. ಇದರರ್ಥ ಬೀದರ್ ಜಿಲ್ಲೆಗೆ ಇಷ್ಟು ಬರೀ 23 ಕೋಟಿ ಪ್ರಯೋಜನವೇ ಆಗಿಲ್ಲ. ಖರ್ಚಾಗಿದ್ದು ಮಾತ್ರ ಬರೀ 240 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ. ಅಂದ್ರೆ ಈ ಸರ್ಕಾರ ಈ ಭಾಗದ ಬಗ್ಗೆ ಎಷ್ಟು ಕಳಕಳಿ ಇದೆ ಇವರಿಗೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಜೊತೆಲಿ ಇವತ್ತು ಉದ್ಯೋಗದಲ್ಲಿ 20,000 ಹುದ್ದೆಗಳು ಖಾಲಿ ಇದೆ. ಕರೋನಾ ನೆಪ ಒಡ್ಡಿ ಉದ್ಯೋಗದ ಇವರು ಭರ್ತಿ ಮಾಡಲಿಕ್ಕೆ ಕೊಟ್ಟಿಲ್ಲ. ಈಗ ಮೊನ್ನೆ ನಾವು ಉದ್ಯೋಗ ಅದಕ್ಕೇನು ಮಿತಿ ಹಾಕಿದ್ರು, ಆರ್ಥಿಕ ಮಿತಿ ಅಂತ ಹೇಳಿ ಆರ್ಥಿಕ ಇಲಾಖೆಯಿಂದ ಆ ಒಂದು ಸುತ್ತಲೇ ವಾಪಸ್ ಪಡೆದಿದ್ದೀವಿ. ಏನು ಹುದ್ದೆ ಇದೆ ಭರ್ತಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ನಾವೆಲ್ಲ ಕೇಳಿದ್ದೇವೆ, ಎಷ್ಟು ದಿವಸದಲ್ಲಿ ನೀವು ಭರ್ತಿ ಮಾಡ್ಕೊಳ್ತೀರಿ, ಕಾಲಮಿತಿಯಲ್ಲಿ ಭರ್ತಿ ಮಾಡಿಕೊಳ್ಳಬೇಕು ಅಂತ ಹೇಳಿ. ಅದ್ರ ಬಗ್ಗೆನೂ ಯಾವುದೇ ರೀತಿಯ ಸ್ಪಂದನೆ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಜೊತೆಲಿ ಈಗಾಗಲೇ ಏನು ಹುದ್ದೆ ಭರ್ತಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಎಲ್ಲಕ್ಕಿಂತ ಘೋರ ಅನ್ಯಾಯ ನಮ್ಮ ಯುವಕರಿಗೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮೀಸಲಾತಿಯಲ್ಲಿ ಇವತ್ತು ನೋಡಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 542 ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಇವರು ಕಾಲ್ಫಾರ್ ಮಾಡಿದ್ರು. 542ರಲ್ಲಿ ರಾಜ್ಯ ವಲಯದಲ್ಲಿ 438 ಮತ್ತು ಕಲ್ಯಾಣ ಕರ್ನಾಟಕ ವಲಯಕ್ಕೆ 104 ಹುದ್ದೆಗಳು ಮೀಸಲಾತಿ ಇಕ್ಕಿದೆ. ಮೀಸಲಾತಿ ಸರಿಯಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಮೆರಿಟ್ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ಯಾರೆಲ್ಲಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ರಾಜ್ಯ ವಲಯದಲ್ಲಿ ತೆಗೆದುಕೊಳ್ಳಬೇಕು. ಅದಾದ ಮೇಲೆ ನೀವು ಕಲ್ಯಾಣ ಕರ್ನಾಟಕ ವಲಯ ಏನಿದೆ ಆ ವಲಯದಲ್ಲಿ ಯಾರ್ಯಾರು ಮತ್ತೆ ಮೆರಿಟ್ ಅಲ್ಲಿ ಬರ್ತಾರೆ ಈ ವಲಯದವರು ಅವರಿಗೆ ನೇಮಕಾತಿ ಕೊಡಬೇಕು. ಆದರೆ ಇವರು ಇವತ್ತೊಂದು ಆಪ್ಷನ್ ಮಾಡಿ ನೀವು ಕಲ್ಯಾಣ ಕರ್ನಾಟಕ ಆಪ್ಷನ್ ತಗೊಳ್ತೀರಾ ಅಥವಾ ನೀವು ರಾಜ್ಯ ವಲಯದ ಆಪ್ಷನ್ ತಗೊಳ್ತೀರಾ ಅಂತೇಳಿ ಹೇಳಿ ನೀವು ರಾಜ್ಯ ವಲಯದ ಆಪ್ಷನ್ ತೆಗೆದುಕೊಂಡ್ರೆ ನಿಮ್ಗೆ ಯಾವುದೇ ಮೀಸಲಾತಿ ಆಗಲಿ ಯಾವುದೇ ನಿಮಗೆ ಸೌಲಭ್ಯ ಆಗಲಿ ಸಿಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಈಗೇನು ನೇಮಕಾತಿಯ ಪ್ರಾವಿಷನಲ್ ಲಿಸ್ಟ್ ಹೊರಡಿಸಿದ್ದಾರೆ ಈ ಲಿಸ್ಟ್ ಅಲ್ಲಿ ಯಾರೆಲ್ಲಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಂತವನು ಜನರಲ್ ಮೆರಿಟ್ ಅಲ್ಲಿ ಒಂದು ಉದಾಹರಣೆಗೆ 167.75 ಮಾರ್ಕ್ಸ್ ತಗೊಂಡಿದ್ದಾನೆ. ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಬ್ಬ ಎಲ್ಲಕ್ಕಿಂತ ಮೆರಿಟೋರಿಯಸ್ ಅಂದ್ರೆ 162 ಮಾರ್ಕ್ಸ್ ತಗೊಂಡಿದ್ದಾನೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಇವತ್ತು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ. ಇಲ್ಲಿ ನೋಡಿ 167 ಲೋಕಲ್ ಕಲ್ಯಾಣ ಕರ್ನಾಟಕ ಭಗವಂತರಾಯ್ ಜೋಗೂರ್ ಅಂತಿದ್ದಾನೆ. 167.375 ಮಾರ್ಕ್ಸ್ ತಗೊಂಡಿದ್ದಾನೆ. ಅವನು ರಾಜ್ಯ ವಲಯದಲ್ಲಿ ಬರಬೇಕಾಗಿತ್ತು. ಅವನು ಕಲ್ಯಾಣ ಕರ್ನಾಟಕದಲ್ಲಿ ಅವನಿಗೆ ಸೇರಿಸ್ಬಿಟ್ಟು ಇವತ್ತು ಸಂಪೂರ್ಣವಾಗಿ ನಮ್ಮ ಏನು ಯುವಕರಿದ್ದಾರೆ, ನಿರುದ್ಯೋಗ ಯುವಕರಿದ್ದಾರೆ, ಈ ಮೀಸಲಾತಿ ಮಾಡುವಂತ ಉದ್ದೇಶ ಏನಿತ್ತು ಪ್ರಾದೇಶಿಕ ಅಸಮತೋಲನ ಸರಿಪಡಿಸಬೇಕು ಅಂತ ಹೇಳಿ ಆ ಉದ್ದೇಶನು ಸಂಪೂರ್ಣವಾಗಿ ಇವರು ಇವತ್ತು ಬುಡಮೇಲು ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಇದು ಆಗಿದೆ. ಪೊಲೀಸ್ ಇಲಾಖೆ ನೇಮಕಾತಿ ಇರುತ್ತೆ. ಇದನ್ನು ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಎಲ್ಲಾ ಶಾಸಕರು ಇದಕ್ಕೆ ಸರ್ಕಾರಕ್ಕೆ ಒಂದು
ಇವತ್ತು ಪ್ರತಿನಿಧಿತ್ವ ಮಾಡಿ ಇದನ್ನು ಪರಿಷ್ಕರಣೆ ಮಾಡಬೇಕು, ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಮಾಧ್ಯಮ ಗೋಷ್ಠಿ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಏನು ಕಲ್ಯಾಣ ಕರ್ನಾಟಕದ ನಿರುದ್ಯೋಗಿ ಯುವಕರಿದ್ದಾರೆ, ಪ್ರತಿಭಾವಂತರು, ಏನಿವತ್ತು ಈ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಪರೀಕ್ಷೆಯಲ್ಲಿ ಇವತ್ತು ಅವರು ಬರೆದಿದ್ದಾರೆ, ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ. ಯಾರು ಮೆರಿಟ್ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ಮೊದಲು ರಾಜ್ಯ ವಲಯದಲ್ಲಿ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ನೇಮಕಾತಿ ಕೊಡಬೇಕು. ರಾಜ್ಯ ವಲಯ ಆದ ಮೇಲೆ ಕಲ್ಯಾಣ ಕರ್ನಾಟಕ ವಿಭಾಗದ ಏನಮ್ಮ ಇವತ್ತಿನ ದಿವಸ ಪರೀಕ್ಷೆಯಲ್ಲಿ ಯಾರು ಅರ್ಹರಿದ್ದಾರೆ ಅಂತವರಿಗೆ ನೇಮಕಾತಿ ಮಾಡಿಕೊಂಡು ಇವತ್ತು ಮೀಸಲಾತಿ ಏನು ಉದ್ದೇಶ ಇದೆ, ಸಂವಿಧಾನ ಅನುಚ್ಛೇದ 371ರ ಉದ್ದೇಶ ಇದು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯ ಮಾಡ್ತಾನೆ. ಮತ್ತೆ ಇದನ್ನು ಈ ಪಟ್ಟಿ ಏನೀಗಾಗಲೇ ಪ್ರಾವಿಷನಲ್ ಪಟ್ಟಿ ಅವರು ಬಿಡುಗಡೆ ಮಾಡಿದ್ದಾರೆ, ಪರಿಷ್ಕರಣೆ ಮಾಡಿ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಸರಿಪಡಿಸಬೇಕಿದು. ಯಾರ್ಯಾರ ಜ್ಯೇಷ್ಠತೆ ಆಧಾರ ಮೇಲೆ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ರಾಜ್ಯ ವಲಯದಲ್ಲಿ ಅವರಿಗೆ ತೆಗೆದುಕೊಂಡು ಇನ್ಯಾರು ಅನೇಕ ಜನ, ಸುಮಾರು 50-60 ಜನ ನಮ್ಮ ಭಾಗದವರು ಏನಿ ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ಅವರು ಆಯ್ಕೆ ಆಗಿಲ್ಲ, ಅವರೆಲ್ಲರಿಗೆ ಇದರಲ್ಲಿ ಮತ್ತೆ ಅವಕಾಶ ಸಿಗ್ತದೆ. ಇಲ್ಲದಿದ್ರೆ ಪಟ್ಟಿ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಇವತ್ತು ಸಂವಿಧಾನಾತ್ಮಕವಾಗಿ ನಮಗೆ 371 ಪ್ರಕಾರ ಅದನ್ನು ಇವತ್ತಿನ ದಿವಸ ಸರಿ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಲ್ಲಾ ರೀತಿಯಿಂದ ಅನ್ಯಾಯ ಆಗ್ತಾ ಇದೆ ಈ ಸರ್ಕಾರದ ವತಿಯಿಂದ. ಇದು ಒಂದೇ ಅಲ್ಲ, ಪ್ರವಾಹ ಬಂದಂತ ಸಂದರ್ಭದಲ್ಲಿನೂ ನಮ್ಗೇನು ಪರಿಹಾರ ಸಿಗಬೇಕಾಗಿತ್ತು, SDRF NDRF ಒಂದು ಅಡಿಯಲ್ಲಿ ನಮ್ಗೆ ನಮ್ಮ ಭಾಗಕ್ಕೆ ಸಮರ್ಪಕವಾದಂತ ಒಂದು ಪರಿಹಾರನೂ ಸಿಗಲಿಲ್ಲ, ಬೆಳೆ ವಿಮೆನೂ ಸಿಗಲಿಲ್ಲ. ಬೆಳೆ ವಿಮೆಯಲ್ಲಿ ಬಹಳ ಸಲ ಹೇಳಿದ್ದೇನೆ, ಬಹಳ ದೊಡ್ಡ ಮಟ್ಟದ ಒಂದು ಮೋಸ ಇವತ್ತು ಈ ಭಾಗಕ್ಕೆ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ, ಇದೇನು ಕೆಲವು ಉದ್ಯೋಗಪತಿಗಳಿದ್ದಾರೆ, ಆ ಉದ್ಯೋಗಪತಿಗಳಿಗೆ ಇದು ಲಾಭ ಮಾಡುವಂತ ದೃಷ್ಟಿಯಿಂದ ನಿಯಮಗಳನ್ನು ಮಾಡಿ ಈ ವರ್ಷ ಲೋಕಲ್ ಕೆಲಾಮಿಟಿ ಇತ್ತು. ಲೋಕಲ್ ಕೆಲಾಮಿಟಿಯಲ್ಲಿ 3 ಸಲ ಪ್ರವಾಹ ಬಂತು, ಫ್ಲಾಶ್ ಫ್ಲಡ್ಸ್ ಬಂತು. ಆಗಸ್ಟ್ ಅಲ್ಲಿ ಬಂತು, ಸೆಪ್ಟೆಂಬರ್ ಅಲ್ಲಿ ಬಂತು, ಮತ್ತೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಬಂತು. ಸಂಪೂರ್ಣ ತೊಗರಿ ಬೆಳೆ ನಷ್ಟ ಆಗಿದೆ. ಕಂಪ್ಲೀಟ್ ರೈತರೇನು ಬೆಳೆದಿದ್ರು 80% ತೊಗರಿ ಬೆಳೆ ನಷ್ಟ ಆಯ್ತು, ಸೋಯಾಬೀನ್ ನಷ್ಟ ಆಯ್ತು. ಇಷ್ಟೆಲ್ಲ ಆದ್ರೂ ಸುಮಾರು 400-500 ಕೋಟಿ ರೂಪಾಯಿ ಸಮ್ ಅಶ್ಯೂರ್ಡ್ಗೆ ರೈತರು, ಸುಮಾರು 2,10,000 ರೈತರು ಬೆಳೆ ಮೇಲೆ ನೋಂದಣಿ ಮಾಡಿದ್ದಾರೆ. ಅವರಿಗೆ ನನ್ನ ಪ್ರಕಾರ ಈ ಸಲ ಕನಿಷ್ಠ 300 ಕೋಟಿ ರೂಪಾಯಿ ಅವರಿಗೆ ಬೆಳೆ ವಿಮೆ ಸಿಗಬೇಕು. ಯಾವ ರೀತಿ ಇವತ್ತು ನಿಯಮ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೋಂಪೋ ಕಂಪನಿಯವರು ಇವತ್ತೇನು 2017ರಲ್ಲಿ ಅವರು ಒಂದೇ ಒಂದು ಜಿಲ್ಲೆಯಿಂದ 185 ಕೋಟಿ ರೂಪಾಯಿ ಲಾಭ ಮಾಡ್ಕೋತಾನೆ. 185 ಕೋಟಿ. ರೈತರು 12 ಕೋಟಿ ರೂಪಾಯಿ, 14 ಕೋಟಿ ರೂಪಾಯಿ ಬೆಳೆ ವಿಮೆ ಕಟ್ತಾರೆ. ರಾಜ್ಯ ಸರ್ಕಾರ 86 ಕೋಟಿ ಕೊಡ್ತದೆ ಅವನಿಗೆ, ಕೇಂದ್ರ 86 ಕೋಟಿ ಕೊಡ್ತದೆ. ಅವನು 186.85 ಲಕ್ಷ ರೂಪಾಯಿ ಅವನಿಗೆ ಹೋಗ್ತದೆ. 84 ಲಕ್ಷ ರೂಪಾಯಿ ಮಾತ್ರ ಅವನು ಬೆಳೆ ವಿಮೆ ಸೆಟಲ್ಮೆಂಟ್ ಮಾಡ್ತಾನೆ. 186 ಕೋಟಿ ರೂಪಾಯಿ 6 ತಿಂಗಳಲ್ಲಿ ಮುಂಗಾರು ಬೆಳೆಗೆ ಅವನಿಗೆ ಲಾಭ ಆಗ್ತದೆ. ಹೆಂಗಾಗುತ್ತಪ್ಪ? ಈ ದೇಶದಲ್ಲಿ, ಜಗತ್ತಿನಲ್ಲಿ ಏನು ಮಾಡದೆ, ಏನು ಎಸ್ಟಾಬ್ಲಿಷ್ಮೆಂಟ್ ಇಲ್ಲದೆ, ಅವನು ಬಂಡವಾಳ ಹಾಕದೆ 186 ಕೋಟಿ ಲಾಭ ಒಬ್ಬ ಉದ್ಯೋಗಪತಿಗೆ ಸಿಕ್ಕಿದ್ದೆಲ್ಲಾದ್ರೂ ಕೇಳಿದ್ದೀರ? ಹೋದ ವರ್ಷನೂ ಮತ್ತೆ ಅವನೇ ಇದ್ದ. ನಾನು ಬಹಳ ಹೋರಾಟ ಮಾಡಿದ ನಂತರ 50-60 ಕೋಟಿ ರೂಪಾಯಿನೂ ಸಿಕ್ಕಿದೆ. 120 ಕೋಟಿ ರೂಪಾಯಿ ಅವನು ಪಡೆದಿದ್ದಾನೆ. ಹೋದ ವರ್ಷ ಬೀದರ್ ಜಿಲ್ಲೆ, ಒಂದೇ ಒಂದು ಜಿಲ್ಲೆಯಿಂದ ಅವನಿಗೆ 60 ಕೋಟಿ ಲಾಭ. ಈ ವರ್ಷ ನಿಯಮಾನುಸಾರ ಅವನೇ ಇದ್ದಾನೆ, ಸೋಂಪೋ ಕಂಪನಿ ಅವನೇ ಇದ್ದಾನೆ. ಈ ವರ್ಷ ಕನಿಷ್ಠ 300 ಕೋಟಿ ಕೊಡಬೇಕು, ವಿಳಂಬ ಮಾಡ್ತಾ ಇದ್ದಾನೆ. ಹೆಂಗೆ ಮಾಡಿದವನು ಅಂತ ಹೇಳಿದ್ರೆ, ಪ್ರವಾಹ ಬಂದಂತ ಸಂದರ್ಭದಲ್ಲಿ ನೋಡಿದೆ ಆ ಕಾಯ್ದೆ ಏನಿದೆ, ಅದರಲ್ಲಿ
ಪ್ರವಾಹ ಬಂದು ಬೆಳೆ ನಷ್ಟ ಆಯ್ತು ಅಂತ ಹೇಳಿದ್ರೆ 3 ದಿವಸಗಳ ಒಳಗಾಗಿ ಆ ಸಂಬಂಧಪಟ್ಟಂತ ರೈತನು ಅವನಿಗೆ ಟೋಲ್ ಫ್ರೀ ನಂಬರ್ ಮುಖಾಂತರ ದೂರು ಕೊಡಬೇಕು, ಇಲ್ಲಂದ್ರೆ ವೆಬ್ ಲಿಂಕ್ ಮುಖಾಂತರ ಅವನಿಗೆ ದೂರನ್ನು ಕೊಡಬೇಕು. ಆಮೇಲೆ ರೈತರು ಬಂದು ನನಗೆ ಹೇಳ್ತಾರೆ ಅವ್ನ ಟೋಲ್ ಫ್ರೀ ನಂಬರ್ ಕೆಟ್ಟೋಗಿದೆ, ಯಾರು ಇರ್ತಾ ಇಲ್ಲ, ವೆಬ್ ಲಿಂಕ್ ಏನಿದೆ ವೆಬ್ ಲಿಂಕ್ ಬರ್ತಾ ಇಲ್ಲ. ನಾನು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಮಾಡಿದ್ದೆ, ಇದು ಸರಿಯಾಗೋದಿಲ್ಲ. ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಬ್ಬೊಬ್ಬ ಅಧಿಕಾರಿಗಳಿಗೆ ಕೂಡಿಸಿ ಇವತ್ತು ಮ್ಯಾನ್ಯುವಲ್ ಆಗಿ ಬರವಣಿಗೆಯಲ್ಲಿ ದೂರು ತೆಗೆದುಕೊಡ್ರಿ ಅಂತ ಹೇಳ್ತಾರೆ. ಆ ದೂರಿನಲ್ಲಿ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಸುಮಾರು 80,000 ದೂರುಗಳು ಬಂದು. ನಿಜವಾಗಿ ಹೇಳಬೇಕು ಅಂದ್ರೆ 2 ಲಕ್ಷ ಬರಬೇಕಾಗಿತ್ತು, ಅದರಲ್ಲಿ ಕೊಟ್ಟಿದ್ದು 70. ಇವರು 10 ದಿವಸ ಒಳಗಾಗಿ ಇವತ್ತು ಜಂಟಿ ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ವರದಿ ಕೊಟ್ಟು 1.5 ತಿಂಗಳಲ್ಲಿ ಇವರು ಬೆಳೆ ವಿಮೆ ಸೆಟಲ್ಮೆಂಟ್ ಮಾಡಬೇಕು ಅನ್ನುವಂತ ನಿಯಮ ಇದೆ. ಆದ್ರೆ ಈಗ ಎಷ್ಟಾಯ್ತು? ಅಕ್ಟೋಬರ್ ಆಯ್ತು, ನವೆಂಬರ್ ಆಯ್ತು, ಡಿಸೆಂಬರ್ ಒಳಗಾಗಿ ಅವನು ನವೆಂಬರ್ ಕೊನೆ 30ನೇ ತಾರೀಕಿನ ಒಳಗಾಗಿ ಬೆಳೆ ವಿಮೆ ಸೆಟಲ್ಮೆಂಟ್ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಅದು ಎಷ್ಟು ರೈತರದು ಅವರು ಸಮೀಕ್ಷೆ ಮಾಡಿದ್ದಾರೆ, ಎಷ್ಟು ವರದಿ ಹೋಗಿದೆ, ನಿಮ್ಮ ಕೃಷಿ ಇಲಾಖೆಯವರಿಗೆ ಗೊತ್ತಿಲ್ಲ, ಮುಚ್ಚಿಟ್ಟಿದ್ದಾರೆ. ಯಾಕೆಂದ್ರೆ ವಿಳಂಬ ಆಯ್ತು ಯಾರು ಕೇಳಲ್ಲ. ನ್ಯಾಯಯುತವಾಗಿ ಹಣ ಕೊಡುವಂತದ್ರಲ್ಲಿ ಮೋಸ ಮಾಡಬಹುದು, ಮಾಡ್ತಾ ಇದ್ದಾರೆ. ಈಗ ಎಲ್ಲಾದ್ರೂ ಜುಜುಬಿ 5-10 ಕೋಟಿ 1ನೇ ಕಂತು ಅಂತ ಹೇಳಿ 5-10 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾನೆ, ಸಂಪೂರ್ಣವಾಗಿ ರಿಲೀಸ್ ಮಾಡಲಿಲ್ಲ. ಇದೇನು ಮೋಸ ನಡೀತಾ ಇದೆ. ನಾನಿವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಇದನ್ನು ಗಂಭೀರತೆಯಿಂದ ಪರಿಗಣನೆ ಮಾಡಿ ಈ ಕಂಪನಿಗೆ ಬ್ಲಾಕ್ ಲಿಸ್ಟ್ ಮಾಡಬೇಕು. ಸೋಂಪೋ ಕಂಪನಿಗೆ ಬ್ಲಾಕ್ ಲಿಸ್ಟ್ ಮಾಡಿ, ಇವರು ಬೀದರ್ ಜಿಲ್ಲೆಯ ರೈತರ ಹಣ ಇವರು ಲೂಟಿ ಹೊಡೆದಿದ್ದಾರೆ. ಇದಕ್ಕೆ ಇವತ್ತೊಂದು ಸಮಿತಿ ರಚನೆ ಮಾಡಿ ಎಲ್ಲಾ ರೈತರಿಗೆ ಕಡ್ಡಾಯವಾಗಿ ನ್ಯಾಯಯುತವಾಗಿ ಅವ್ರಿಗೆ ಏನು ಬೆಳೆ ವಿಮೆ ಸಿಗಬೇಕು ಆ ಬೆಳೆ ವಿಮೆ ಕೊಡಿಸುವಂತ ಒಂದು ಕೆಲಸ ಇವತ್ತು ಸರ್ಕಾರ ಮಾಡಬೇಕು. ಇಲ್ಲದ ರೈತರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಶಾಸಕರು ಸೇರಿ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಅದಕ್ಕೆ ಈ ವರ್ಷ ಹೀಗೆ ಒರಿಜಿನಲ್ ಲಿಸ್ಟ್ ಮನೆ ಬಂದಿದೆ, ಇದೆ ಕಾಪಿ. ನಮ್ಮ ಭಾಗದವರೇ ನಾನು ಕೆಕೆ ರೀಜನ್, ಕೆಕೆ ಲೋಕಲ್ ಕರ್ನಾಟಕ ಕೆಕೆ ಇದರಲ್ಲಿದೆ. ಒಂದು ಕಾಪಿ ಬೇಕಾದ್ರೆ ಬರೀ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಷ್ಟೇ ಆಗಿದೆ ಅಥವಾ ಬೇರೆ ಬೇರೆ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಷ್ಟೇ ಆಗಿದೆ, PSI ಆಗಿದೆ, ಕರೆದಿದ್ದಾರೆ. ಇವ್ರು ಸಮರ್ಪಕವಾಗಿ ಮೀಸಲಾತಿ ಅನುಷ್ಠಾನ ಮಾಡ್ತಾ ಇಲ್ಲ. ಈ ಮಾಡ್ತಾ ಇಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಹೇಳಿದ್ದೇವೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಇದಕ್ಕೆ 371J ಕೋಶ ಅಂತ ಮಾಡಿದ್ದಾರೆ ವಿಧಾನಸಭೆ DPR ಕೆಳಗೆ. ಹಿಂದೆ ಲೋಕನಾಥ್ ಅನ್ನೋಂಥವ್ರು ಇದ್ರು, ಸ್ವಲ್ಪ ಒಳ್ಳೆ ಅಧಿಕಾರಿ ಇದ್ರು. ಆ 371J ಕೋಶ ಇದ್ರೆ ಏನೇ ಸಮಸ್ಯೆ ಇದ್ರು DPR ಕೆಳಗೆ ಅವರಿಗೆ ಒಂದು ದೂರನ್ನು ಕೊಟ್ಟು ಅದನ್ನು ಸರ್ಕಾರಕ್ಕೆ ಕಳಿಸಿ ಸರಿಪಡಿಸುವಂತದ್ದು ಮಾಡಬಹುದಾಗಿತ್ತು. ಆದ್ರೆ 371J ಕೋಶ ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ತಾರೆ ಏನಂತ, ವಿಧಾನಸಭೆ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಹೇಳಿದ್ದಾರೆ 371J ಕೋಶವನ್ನು ಬೆಂಗಳೂರಿನ DPR ನಿಂದ ಬೇರ್ಪಡಿಸಿ ಕಲಬುರಗಿ ನಗರಕ್ಕೆ ಸ್ಥಳಾಂತರಿಸಲಾಗುವುದು. 17 ಸೆಪ್ಟೆಂಬರ್ 2021 ಘೋಷಣೆ ಮಾಡಿದ್ದಾರೆ. ಅನುಷ್ಠಾನ ಆಯ್ತಾ? ಇಲ್ಲಿವರೆಗೆ ಏನು ಅನುಷ್ಠಾನ ಆಗಿಲ್ಲ. ಅವ್ರು ಹೇಳಿದ್ರು ಇನ್ನೂ 1,500 ಕೋಟಿ ಕೊಡ್ತೀನಿ. ಕೊಟ್ಟಿದ್ದು 1,500 ಕೋಟಿಯಲ್ಲಿ ಬರೀ 240 ಕೋಟಿ ಖರ್ಚು ಮಾಡಿದ್ದೀರಿ. ಬೇರೆ ಎಲ್ಲಿಂದ ಆಗುತ್ತೆ? ಇದಕ್ಕೆ ಇನ್ನು ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನೇ ಆಗ್ಲಿಲ್ಲ. ಆಕ್ಷನ್ ಪ್ಲಾನ್ ಮುಂದಿನ ವರ್ಷ ಈ ವರ್ಷ ಆಗ್ಬೇಕು. ಮುಂದಿನ ವರ್ಷ ನಮ್ಗೆ 1,500 ಕೋಟಿ ಸಿಗ್ತದೆ, 3,000 ಕೋಟಿ ಸಿಗ್ತದೆ ಅಂದ್ರೆ ಈ ವರ್ಷ ಮಾಡ್ಬೇಕು. ನಾವು ಪ್ಲಾನ್ ಮಾಡಿ ಬಜೆಟ್ ಮಾಡಿದಾಗ. ಆದ್ರೆ ಈ ವರ್ಷದ ಆಕ್ಷನ್ ಪ್ಲಾನ್ ಈ ಭಾಗದಲ್ಲಿ ಮ್ಯಾಕ್ರೋದಲ್ಲಿ ಬೀದರ್ ಜಿಲ್ಲೆದ 28 ಕೋಟಿ, ಬೇರೆ ಬೇರೆ ಎಲ್ಲೇ ಎಷ್ಟೆಷ್ಟೋ ಗೊತ್ತಿಲ್ಲ. ಆಕ್ಷನ್ ಪ್ಲಾನೇ ಆಗ್ಲಿಲ್ಲ, ಮಂಡಳಿದೇ ರಚನೆ ಆಗ್ಲಿಲ್ಲ. ಏನಾಗಿದೆ ಸರ್ಕಾರಕ್ಕೆ? ಹಿಡಿದಿದೆಯಾ? ಏನ್ ಆಡಳಿತಾರೂಢ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಇವರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಇವರು. ಇವತ್ತು ಇಲ್ಲಿ ಅನೇಕ ವಿಚಾರಗಳೇನಿದೆ, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಆಯವ್ಯಯದಲ್ಲಿ ಘೋಷಣೆ ಆದಂತಹ ಕಾರ್ಯಕ್ರಮಗಳ ಯೋಜನೆಗಳು. ನಾನ್ ಮಂತ್ರಿ ಇದ್ದಾಗ ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು ಮಂತ್ರಿ ಇದ್ದಾಗ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನೀರಾವರಿಗೆ ನಾವೇನ್ ಪ್ರಸ್ತಾವನೆಗಳನ್ನು ಕೊಟ್ಟಿದ್ದೇವೆ. ಇವತ್ತು 300 ಕೋಟಿ ರೂಪಾಯಿ ಕೆರೆ ತುಂಬ ಯೋಜನೆ,
ಆಯವ್ಯಯದಲ್ಲಿ ಘೋಷಣೆ ಆಯ್ತು 80 ಕೋಟಿ ರೂಪಾಯಿ ಮೀಸಲಿಕ್ಕಿದ್ರು. ಅದಕ್ಕೆ ಕೊರೋನಾ ಆರ್ಥಿಕ ಮಿತವ್ಯಯ ಅಂತ ಹೇಳಿ ಇವತ್ತು ಅದನ್ನು ಇಲ್ಲಿವರೆಗೆ ಕಾರ್ಯಗತ ಮಾಡಲಿಲ್ಲ. ನಾನು ಬಸವ ಕಲ್ಯಾಣ ಏತ ನೀರಾವರಿ ಯೋಜನೆ ಸುಮಾರು 650 ಕೋಟಿ, ಅದನ್ನು ಇವತ್ತು ಕಾರ್ಯಗತ ಆಗಲಿಲ್ಲ. ಇವತ್ತು ಮೇಕಲ್ ಏತ ನೀರಾವರಿ ಯೋಜನೆ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ, ಅದನ್ನು ಕಾರ್ಯಗತ ಆಗಲಿಲ್ಲ. ಈ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ, ಈ ಭಾಗಕ್ಕೆ ಏನು ಇವತ್ತು ನ್ಯಾಯಯುತವಾಗಿ ನಮಗೆ ದೊರಕಬೇಕಾದಂತ ಯಾವುದೇ ಸೌಲಭ್ಯಗಳು ಈ ಸರ್ಕಾರ ಮಾಡ್ತಾ ಇದೆ. ನಂಜುಂಡಪ್ಪ ವರದಿ ಯೋಜನೆ ಅಡಿಯಲ್ಲಿನೂ ವಿಳಂಬವಾಗಿ ಹಣ ಬಿಡುಗಡೆ ಮಾಡುವಂಥದ್ದು, ಕ್ರಿಯಾ ಯೋಜನೆ ಅನುಮೋದನೆ ಮಾಡದೇ ಇರುವಂಥದ್ದು, ಅದಕ್ಕೆ ವಿಳಂಬ ಮಾಡೋದು. ವಿಳಂಬ ಮಾಡಿದ್ರೆ ಹಣ ಲ್ಯಾಪ್ಸ್ ಆಗುತ್ತೆ, ಪೇಪರ್ ಮೇಲೆ ಮಾತ್ರ ಇಷ್ಟು ಅನುದಾನ ತೀರುತ್ತೆ. ಹೆಂಗ್ ಮಾಡ್ತೇವೆ, ಹೆಂಗಾಗುತ್ತೆ? ಇದೆಲ್ಲವನ್ನು ನೋಡಿಕೊಂಡು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಭಿಮಾನಿ ರಥಯಾತ್ರೆ ಅದು ಹೋರಾಟ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ ನಾವೆಲ್ಲ ಶಾಸಕರು ಕೂಡ ಪಕ್ಷದ ಕಡೆಯಿಂದ ಮಾಡಬೇಕು ಅಂತ ತೀರ್ಮಾನ. ಎಲ್ಲಾ ವಿಷಯಗಳು ಕಲ್ಯಾಣ ಕರ್ನಾಟಕಕ್ಕೆ ಏನು ಕೇಳಿ, ಕಲ್ಯಾಣ ಕರ್ನಾಟಕಕ್ಕೆ ಏನು ಕಡೆಗಣಿಸಲಾಗಿದೆ, ಏನು ಘನಘೋರ ಅನ್ಯಾಯ ಆಗಿದೆ. ಇವತ್ತೇನು ಸಂವಿಧಾನ ಅನುಚ್ಛೇದ 371 ತಿದ್ದುಪಡಿ ಮಾಡಿದ್ದು ಸಂಪೂರ್ಣವಾಗಿ ಬುಡಮೇಲು ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದರ ವಿರುದ್ಧ ಜನಜಾಗೃತಿ ಮೂಡಿಸಲಿಕ್ಕೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ, ನಮಗೆ ನ್ಯಾಯ ಸಿಗುವವರೆಗೆ ನಾವೊಂದು ಹೋರಾಟದ ರೂಪುರೇಷೆ ಆದಷ್ಟು 1 ವಾರ ಒಳಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಶಾಸಕರು, ನಮ್ಮ ಕಾಂಗ್ರೆಸ್ ಶಾಸಕರು ಇದರಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು ಮುಕ್ತವಾಗಿ. ಆ ರೀತಿಯಲ್ಲಿ ನಾವೆಲ್ಲ ಸೇರಿ ಒಂದು ಹೋರಾಟದ ರೂಪುರೇಷೆಯನ್ನು ತಯಾರು ಮಾಡಿ ನಮ್ಮ ವರಿಷ್ಠ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರನ್ನು, ಮಾನ್ಯ ಖರ್ಗೆಜಿ ಅವರನ್ನು ಸೇರಿಸಿಕೊಂಡು ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಹೋರಾಟದ ರೂಪುರೇಷೆಯನ್ನು ತಯಾರು ಮಾಡ್ತೀವಿ ಅಂತೇಳಿ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಜನರಿಗೆ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ಏನು ಜಾಗೃತಿ ಮೂಡಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಎಲ್ಲಾ ವಿಚಾರಗಳನ್ನು ನಾನು ಜನರ ಒಂದು ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೆಲ್ಲ ರೂಪುರೇಷೆ ಏನಿದೆ, ನಾನು ಎಲ್ಲ ಜೊತೆಯಲ್ಲಿ ಚರ್ಚೆ ಮಾಡಿಲ್ಲ. ನಾವೆಲ್ಲ ಶಾಸಕರು ಒಂದು ಪ್ರಿಲಿಮಿನರಿ ನಾವು ಚರ್ಚೆ ಮಾಡಿದ್ದೇವೆ, ಎಲ್ಲ ಶಾಸಕರು ಕೂತ್ಕೊಂಡು. ಮುಂಬರುವಂತಹ ತೀರ್ಮಾನಗಳಲ್ಲಿ ಕೊರೋನಾ ಇದ್ದಿದ್ದಕ್ಕಾಗಿ ಸ್ವಲ್ಪ ವಿಳಂಬ ಆಗಿದೆ. ಮುಂದಿನ ವಾರ ಒಂದು 8 ದಿವಸದಲ್ಲಿ ನಾವು ಈ ವಿಷಯದ ಬಗ್ಗೆ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಹೋರಾಟದ ರೂಪುರೇಷೆ ತಯಾರು ಮಾಡಿ. ಅಧ್ಯಕ್ಷರು ತಾವು ಕೇಳುವಾಗ ಹೇಳಿದ್ರಿ, ಇದು ಪಕ್ಷದ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಯಾರು ಬೇಕಾದ್ರೂ ಸೇರ್ಬೋದು. ಈಗ ಅದು ಮೇನ್ ಪಕ್ಷ ನೇತೃತ್ವದಲ್ಲಿ, ಕಾಂಗ್ರೆಸ್ ನೇತೃತ್ವದಲ್ಲಿ ಅದು ಮತ್ತೆ ಕನ್ಫ್ಯೂಸ್ ಬೇಡ. ನಮ್ಮ ಪಕ್ಷದಿಂದ ಹೋರಾಟ, ಕಾಂಗ್ರೆಸ್ ಪಕ್ಷದಿಂದ ಹೋರಾಟ. ಯಾರು ಸಮರ್ಥನೆ ಕೊಡ್ಬೋದು, ಬಟ್ ನಾವು ಈಗ ಅಲ್ಲಿ ಮೇಕೆದಾಳದಲ್ಲಿ ಸಾಕಷ್ಟು ರೈತರು ಕೂಡ ಬಂದು ಯಾರಿಗೆ ಅನ್ಯಾಯ ಎಲ್ಲರೂ ನಮಗೆ ಸಮರ್ಥನೆ ಮಾಡಬಹುದು. ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ನೋಡಿ, ಭಾಗಕ್ಕೆ ಕಡೆಗಣಿಸಲಾಗಿದೆ. ನೋಡಿ, ಮೇನ್ ವಿಷಯ ಈ ಭಾಗಕ್ಕೆ ಎಲ್ಲಾ ರೀತಿಯಲ್ಲಿ ಇವತ್ತು ನೋಡಿ ರೈತರ ವಿಷಯಗಳಿಂದ ಇವತ್ತು ಪ್ರವಾಹ ಬಂತು, ಯಾವುದೇ ರೀತಿಯ ಪರಿಹಾರ ಇಲ್ಲ, ಯಾವುದೇ ಮುಖ್ಯವಾದಂತಹ ರಸ್ತೆಗಳು ತೆಗೆದುಕೊಂಡಿಲ್ಲ, ಯಾವುದೇ ಹುದ್ದೆಗಳು ಭರ್ತಿ ಮಾಡುವಂಥದ್ದು ಅದಕ್ಕೆ ಕ್ರಮ ವಹಿಸಿಲ್ಲ, ಮುಂಬಡ್ತಿ ಕೊಡುವಂಥದ್ರಲ್ಲಿ ಅನ್ಯಾಯ ಆಗಿದೆ. 371J ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಶಿಕ್ಷಣದಲ್ಲಿ ಸಮಸ್ಯೆಗಳಿದ್ದಾವೆ, ಆರೋಗ್ಯದ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ. ಒಟ್ಟಾರೆ ಸಮಗ್ರವಾಗಿ ಈ ಭಾಗದ ಏನು ಸಂಕಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಈ ಸರ್ಕಾರ ಬಂದ ಮೇಲೆ ಯಾವ ರೀತಿಯಲ್ಲಿ ನಮಗೆ ಈ ಭಾಗಕ್ಕೆ ಕಡೆಗಣಿಸಲಾಗಿದೆ, ಆ ವಿಷಯದ ಬಗ್ಗೆ ಅದನ್ನು ತೆಗೆದುಕೊಂಡು ಇವತ್ತು ಹೋರಾಟವನ್ನು ರೂಪಿಸಲಾಗಿದೆ. ಸರ್, ಈಗ ಬೇರೆ ಜಿಲ್ಲೆಯಲ್ಲಿ ಕಬ್ಬಿಣದ ನಿಗದಿ ಆದರೆ ಬೀರದಲ್ಲಿ ನಿಗದಿ ಸರ್ಕಾರ ಸಂಪೂರ್ಣವಾಗಿ ರೈತರ ಹಿತವನ್ನು ಕೈ ಬಿಟ್ಟಿದೆ. ಇವತ್ತು ಸರ್ಕಾರದಲ್ಲಿ ಒಂದು ಸಮಿತಿ ಇದೆ ಕಬ್ಬು ಬೆಲೆ ನಿಗದಿ ಮಾಡಲಿಕ್ಕೆ. ಅತ್ಯಂತ ಒಂದು ದುರದೃಷ್ಟ ಸಂಗತಿ ಅಂತ ಹೇಳಿದರೆ, ರಾಜ್ಯ ಮಟ್ಟದಲ್ಲಿ ಮಾನ್ಯ ಸಕ್ಕರೆ ಸಚಿವರ ನೇತೃತ್ವದಲ್ಲಿ ಒಂದು ಕಾಯ್ದೆ ಮಾಡಲಾಗಿದೆ. ಆ ಕಾಯ್ದೆಗೆ ಅನುಗುಣವಾಗಿ ಇವರು ಕಬ್ಬು ಬೆಲೆ ನಿಗದಿ ಮಾಡಿದ್ರೆ ಇವತ್ತು ಯಾವ ಕಾರ್ಖಾನೆಯವರು ನಾನು ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅನುಷ್ಠಾನ ಮಾಡಲೇಬೇಕಾಗುತ್ತೆ.
ಸರ್ಕಾರಕ್ಕೆ ಅಧಿಕಾರ ಇದೆ. ಯಾಕೆ ಸರ್ಕಾರ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ? ಇವರೇನು ಖಾಸಗಿ ಸಕ್ಕರೆ ಕಾರ್ಖಾನೆ ಜೊತೆಯಲ್ಲಿ ಕೈ ಜೋಡಿಸಿದ್ದಾರ, ಕಳೆದ ಬಾರಿ ಆಯ್ತಲ್ಲ ಸರ್, ಕೈ ಮಿಲಾಯಿಸಿದ್ದಾರೆ. ಅಧ್ಯಕ್ಷರು ಅದಕ್ಕೆ ಇಲ್ಲ ಇವ್ರು ಏನ್ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಕರೆದು ಮಾತಾಡ್ತೀವಿ, ಅವ್ರ ಜೊತೆಯಲ್ಲಿ ಅವ್ರಿಗೆ ಮನವೊಲಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಮನವೊಲಿಸ್ತಾ ಯಾಕಪ್ಪ? ನಿಮ್ಮಲ್ಲಿ ಕಾಯ್ದೆ ಇದೆ, ನಿಮ್ಮಲ್ಲಿ ಕಾನೂನು ಇದೆ, ಕಾಯ್ದೆ ಮಾಡ್ರೆ ನೀವು ಒಂದು ಸಭೆ ಮಾಡಿ ರಾಜ್ಯ ಮಟ್ಟದಲ್ಲಿ ಆಯಾ ವಲಯದಲ್ಲಿ ಎಲ್ಲಿ ಕಾರ್ಖಾನೆಗಳಿದ್ದಾವೆ, ರೈತರಿದ್ದಾರೆ, ಇಲ್ಲಿ ಸಮರ್ಪಕವಾಗಿ ರೈತರಿಗೆ ಲಾಭದಾಯಕವಾಗುವಂತಹ ರೀತಿಯಲ್ಲಿ ಎಷ್ಟು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿ ಇಷ್ಟು ಕೊಡ್ಲೇಬೇಕು ಅಂತ ಹೇಳಿ ನೀವೆಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅದನ್ನು ಅನುಷ್ಠಾನ ಮಾಡಿ. ಮೀನಮೇಷ ಎಣಿಸಿದವರಾಗೆ ನಾವು ಹೇಳಿದ್ದೀವಿ, ಅವ್ರು ಕೊಡ್ತಾ ಇಲ್ಲ, ಈ ರೀತಿಯಲ್ಲಿ ನಾಟಕ ಮಾಡುವಂಥದ್ದು ಬಿಟ್ಟು ಈಗಲಾದರೂ ತಕ್ಷಣವೇ ರಾಜ್ಯ ಮಟ್ಟದಲ್ಲಿ ಸಭೆ ಕರೆದು ಒಂದು ಕಬ್ಬಿನ ಬೆಲೆ ಸೂಕ್ತವಾದಂತಹ ಬೆಲೆ ರೈತರಿಗೆ ಲಾಭದಾಯಕ ಆಗುವಂತಹ ರೀತಿಯಲ್ಲಿ ಇವತ್ತು ತೀರ್ಮಾನ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್ ಈಗ ಅದು ಮಧ್ಯದಲ್ಲಿ ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಕೇಳಿ. ಹಂಗಲ್ಲ ಸರ್, ಸಭೆ ಸಕ್ಕರೆ ಸಚಿವರು ಕರಿಬೇಕು. ಈಗ ಇದು ಕಾರ್ಖಾನೆಗಳು ಇದಕ್ಕೆ ಒಂದು ನಿಯಮ ಇದೆ. ಅವ್ರು ಒಳ್ಳೆ ಪ್ರಶ್ನೆ ಏನಿದೆ ನಿಯಮದಲ್ಲಿ, ಸಕ್ಕರೆ ಸಚಿವರು ಅಧ್ಯಕ್ಷರು ಇರ್ತಾರೆ, ರೈತ ಸಂಘದ ಪ್ರತಿನಿಧಿಗಳಿರ್ತಾರೆ, ಕಾರ್ಖಾನೆಯವರ ಪ್ರತಿನಿಧಿಗಳಿರ್ತಾರೆ. ಅದರಲ್ಲಿ ಸರ್ಕಾರ ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸರ್ಕಾರ ತೀರ್ಮಾನ ಮಾಡಬೇಕು. ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಈ ಬೆಲೆ ಕೊಡಬೇಕು. ದೇರ್ ಆರ್ ಟೂ ಥಿಂಗ್ಸ್, ಎರಡು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಒಂದು FRP ಅಂದ್ರೆ ಫೇರ್ ರೆಮ್ಯುನೇಟಿವ್ ಪ್ರೈಸ್. ಇದು ಕೇಂದ್ರ ಸರ್ಕಾರ ಫೇರ್ ರೆಮ್ಯುನೇಟಿವ್ ಪ್ರೈಸ್ ತೀರ್ಮಾನ ಮಾಡುವಂಥದ್ದು. ಕೇಂದ್ರ ಪ್ರತಿ ವರ್ಷ ಇಷ್ಟು ರಿಕವರಿ ಬಂದ್ರೆ ಇಷ್ಟು ಹಣ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ಹಣ ಪ್ರತಿಯೊಂದು ಕಾರ್ಖಾನೆ ಕೊಡ್ಲೇಬೇಕು. ಕೊಡದೇ ಇದ್ರೆ ಕಾರ್ಖಾನೆ ಮೇಲೆ ಕ್ರಮ ಆಗ್ತದೆ, ಆಟೋಮೆಟಿಕಲಿ ಆಗುತ್ತೆ. ಇದೇನ್ ಫೇರ್ ರೆಮ್ಯುನೇಟಿವ್ ಪ್ರೈಸ್ ಎಲ್ಲ ಕಾರ್ಖಾನೆಗಳು ಕೊಡ್ತಾ ಇದ್ದಾರೆ, ಸರಿ ಸಮಾನವಾಗಿ. ಇದಕ್ಕೆ ಬಿಟ್ಟು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ SAP ಅಂತಾರೆ. ಕೇಳಿ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನಿದೆ, ಈ ಸ್ಟೇಟ್ ಅಡ್ವೈಸರಿ ಪ್ರೈಸ್ ರಾಜ್ಯ ಸರ್ಕಾರ ತೀರ್ಮಾನ ಮಾಡೋದು. ಉದಾಹರಣೆಗೆ ಪಂಜಾಬ್ ಇದೆ, UP ಇದೆ. UP ಅಲ್ಲಿ ಏನ್ ಮಾಡ್ತಾರೆ, FRP ಕೊಟ್ಟಿದ ಮೇಲೆ ಇನ್ನು ಹೆಚ್ಚಿಗೆ ರೈತರಿಗೆ FRP ಮೇಲೆ ವರ್ಕೌಟ್ ಆಗ್ತಾ ಇಲ್ಲ, ನಷ್ಟ ಆಗ್ತಾ ಇದೆ. ಅಂದರೆ ಸ್ವಲ್ಪ ಅನುದಾನ ಕಾರ್ಖಾನೆ ಕೊಡಬೇಕು, ಸ್ವಲ್ಪ ಅನುದಾನ ಸರ್ಕಾರ ಕೊಡಬೇಕು ಅಂತ ಹೇಳಿ FRP ಗಿಂತ 350 ರೂಪಾಯಿ ಪಂಜಾಬ್ ಸರ್ಕಾರ ಹೆಚ್ಚು ಕೊಟ್ಟಿದೆ. ಅದರಲ್ಲಿ 100 ರೂಪಾಯಿ ಕಾರ್ಖಾನೆ ಕೊಟ್ಟರೆ 250 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತದೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ FRP ಮೇಲೆ 350 ಎಕ್ಸಸ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿನೂ ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಯಾವಾಗ ನಾವು FAP ತೀರ್ಮಾನ ಮಾಡ್ತೀವಿ ಅಂದ್ರೆ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ತೀರ್ಮಾನ ಮಾಡ್ತೀವಿ, 2500 ರೂಪಾಯಿ ಮಿನಿಮಮ್ ಕೊಡ್ಲೇಬೇಕು ಅಂತ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಕಾರ್ಖಾನೆಗಳು ಕರೆದು ಮಾತುಕತೆ ಆಡಿದ್ರೆ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಕುಸಿತ ಆಗಿ ನಮ್ಗೆ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ನೀವೇ ಕಾರ್ಖಾನೆ ನಡೆಸಿ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 350 ರೂಪಾಯಿ ಪ್ರತಿ ಟನ್ ಪ್ರತಿಯೊಬ್ಬರಿಗೆ ಸರ್ಕಾರ ವತಿಯಿಂದ ಕೊಟ್ಟಿವಿ. ನಾವು 1800 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀವಿ. ಇವ್ರು ಏನ್ ಕೊಟ್ಟರು, ಇವರ ಗುಡ್ರಿ ಕಾರ್ಖಾನೆಯಿಂದ ಕೊಡಿಸಿ ಕಾನೂನು ಮಾಡಿದ್ರೆ ಕೊಡ್ಲೇಬೇಕು. ಅವರು ಕಾನೂನು ಮಾಡಿ. ಇಲ್ಲಿ ಬಂದು ಯಾಕೆ ನೀವು ಅವ್ರಿಗೆ ಇವ್ರಿಗೆ ಮಾತುಕತೆ ಆಡಿದಂಗೆ ತೋರಿಸ್ರಪ್ಪ, ನಾಟಕ ಯಾಕೆ ಮಾಡ್ತೀರಿ ನೀವು? ನಿಮ್ ಕೈಯಲ್ಲಿ ಅಧಿಕಾರ ಇದೆಯಲ್ಲ, ಕಾನೂನು ನೀವೇ ಮಾಡ್ಬೋದಲ್ಲ. ಕಾನೂನು ಮಾಡಿ, ನೀವು 2,500 ರೂಪಾಯಿ ಕೊಡ್ರಿ ಅಂತ ಕಾನೂನು ಮಾಡಿ, ಇವತ್ತು ಮಾತಾಡಿ. ಅದು ಬಿಟ್ಟು ನಾವು ಕರಿತೀವಿ, ಮಾತುಕತೆ ಆಡ್ತೀವಿ, ಹೇಳ್ತೀವಿ, ಇವ್ರು ಹೇಳೋದು ಅವ್ರು ಹೋಗೋದು, ಇದರಲ್ಲಿ ಏನು ಅರ್ಥ ಇದೆ? ರೈತರಿಗೆ ಇದು ಮತ್ತೆ ಇವತ್ತು ದಾರಿ ತಪ್ಪಿಸುವಂತ ಒಂದು ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವ್ರ ಹತ್ರ ಇಚ್ಛಾಶಕ್ತಿ ಇಲ್ಲ. ಈಗ ಒಂದು ನಿಮಿಷ ಕೇಳಿ. ಈಗ ಇದಕ್ಕಿಂತ ಮುಂಚೆ ಅವರು ಒಂದು ಪ್ರಶ್ನೆ ಒಳ್ಳೆದು ಕೇಳಿದ್ರು, ಇವ್ರು ಯಾಕೆ ರೇಟ್ ಫಿಕ್ಸ್ ಮಾಡಿಲ್ಲ ಅಂತ. ಹಿಂದೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಇವ್ರು ಏನ್ ಮಾಡಿದ್ರು, ರಾಜ್ಯ ಸಚಿವರಾದಂತಹ ಪ್ರಭು ಚವ್ಹಾಣ್ ಅವರು ಸುಮಾರು 3-4 ಮೀಟಿಂಗ್ಗಳು ಮಾಡಿದ್ರು. ಈ ಸಹಕಾರ ಸಕ್ಕರೆ ಕಾರ್ಖಾನೆ ಎಲ್ಲ ಅಧ್ಯಕ್ಷರು. ನಾನು ಬೆಂಗಳೂರಿನಿಂದ ಕೂಡ ಆ ಸಕ್ಕರೆ ಕಾರ್ಖಾನೆ ವಿಷಯವಾಗಿ ರೈತರ ಪರವಾಗಿ ನಾನು ಬೆಂಗಳೂರಿನಿಂದ 3-4 ಮೀಟಿಂಗ್ ಬಂದೆ.
ಆ ಮೀಟಿಂಗ್ ನಲ್ಲಿ ಪ್ರಸ್ತುತ ಇರ್ತಕ್ಕಂಥ ಕೇಂದ್ರದ ರಾಜ್ಯ ಸಚಿವರಾದಂಥ ಭಗವಂತ ಖೂಬ್ ಅವರು ಕೂಡ ಇದ್ರು. ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ರು. ಸುಮಾರು 2300 ರೂಪಾಯಿ ಪರ್ ಟನ್, ಇಲ್ಲ 2300 ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮಾನ್ಯ ಪ್ರಭು ಚೌಹಾಣ್ ಅವರೇ ಘೋಷಣೆ ಮಾಡಿದ್ರು ಡಿಸಿ ಚೇಂಬರ್ನಲ್ಲಿ. ಆಮೇಲೆ ಮತ್ತೊಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಾಗ ಭಗವಂತ ಖೂಬ್ ಅವರು ಇದ್ರು, ಇಲ್ಲ ಇದ್ದಾಗ ಸನ್ಮಾನ್ಯ DK ಶಿವರಾಮ್ ಅವ್ರು ಏನು ಹೇಳಿದ್ರು ಅಂದ್ರೆ, ಯಾರು ಕೊಡ್ತಾರೋ ಬಿಡ್ತಾರೋ ನಾನಂತೂ ನಾರಾಯಣದಲ್ಲಿ ಕೊಡ್ತೀನಿ, ನಾನು ಸ್ವಲ್ಪ ಸಮಯ ಕೊಡಿ, ನಾನು ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. 2400 ರೂಪಾಯಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಇಲ್ಲಿವರೆಗೆ ಎಲ್ಲಿದೆ ಸರ್? ಒಂದು ಪೈಸಾ ಅವರು ಬಿಡುಗಡೆ ಮಾಡಿದಾರ? ಇವತ್ತು ಭಗವಂತ ಖೂಬ್ ಅವರು ಕೇಂದ್ರದ ರಾಜ್ಯ ಸಚಿವರಾಗಿದ್ದಾರೆ. ಪ್ರಭು ಚೌಹಾಣ್ ಅವರು ನಮ್ಮ ರಾಜ್ಯದ ಸಂಪುಟ ಸಚಿವರಿದ್ದಾರೆ. ನನಗೇನು ಗೊತ್ತಿಲ್ಲ, ನಾ ಹೇಳ್ದನ್ನ ಹೋದಂದ್ರೆ ನೋಡಿ, ಪ್ರಭು ಚೌಹಾಣ್ ರಾಜಶೇಖರ್ ಪಾಟೀಲ್ ಪ್ರಶ್ನೆ ಅಲ್ಲ. ಒಬ್ಬ ರಾಜ್ಯದ ಅವ್ರು ಸಚಿವರಾಗಿ ಮಾತಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ದೊಡ್ಡ ಜವಾಬ್ದಾರಿ. ಅವ್ರ ಜವಾಬ್ದಾರಿಯನ್ನು ಮಾತಾಡಬೇಕಾಗಿತ್ತು. ಇವತ್ತು ಯಾರಿಗೂ ಕೂಡ ಒಂದು ನಯ ಪೈಸೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿಲ್ಲ. ಇವತ್ತೇನು ರೇಟ್ ಫಿಕ್ಸೇಷನ್ ಮಾಡ್ತಾರೆ ಇವರು? ಇವ್ರಿಗೆ ಯೋಗ್ಯತೆ ಇದೆಯಾ? ಇವತ್ತು ಹೇಳ್ತಾ ಇದ್ದಾರ ರೈತರ ಪರವಾಗಿದ್ದೀವಿ, ರೈತರು ಹೋರಾಟದಲ್ಲಿದ್ದೀವಿ, ರೈತರು ಕಷ್ಟದಲ್ಲಿದ್ದಾರ, ಬರೇ ಭಾಷಣದಲ್ಲಿ ಅಷ್ಟೇ. ಏನ್ ಮಾಡಿದಾರೆ ನೀವು ರೈತರ ಪರವಾಗಿ? ಇವರು ಈಗ ಹೆಚ್ಚುವರಿ ಅನುದಾನ ಯಾರು ಕೊಡ್ಬೇಕು ಸರ್? ಸರ್ ನೋಡಿ, ಒಂದು ನಮ್ಮ ಒಂದು ನಿಮಿಷ ಕೇಳಿ. ಕಾರ್ಯಾಧ್ಯಕ್ಷರಂತ ಈಶ್ವರ್ ಖಂಡ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೆ ನಾವೇನು ಭರವಸೆ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಸುಮಾರು 1800 ಕೋಟಿ ಇಡೀ ರಾಜ್ಯದಲ್ಲಿ ಹಣ ಬಿಡುಗಡೆ ಮಾಡತಕ್ಕಂಥ ಕೆಲಸ ಆಗಿದೆ. ಇವತ್ತು ನಾನು ಪ್ರಭು ಚೌಹಾಣ್ ಅವರಿಗೆ ಏನ್ ಸವಾಲ್ ಹಾಕಿದ್ದೀನಿ ಅವತ್ತಲ್ಲಿ, ನೀವು ಕೊಡ್ತೀರಾ, ನಿಮ್ ಸರ್ಕಾರ ಕೊಡ್ತದ, ಸಹಕಾರ ಕಾರ್ಖಾನೆ ಕೊಡಿಸ್ತೀರಿ, ಅದು ನಮ್ಗೆ ಬೇಕಾಗಿಲ್ಲ. ನೀವು ಆ ರೈತರಿಗೆ ಏನು ಭರವಸೆ ಕೊಟ್ಟಿದ್ರಿ, ಆ ಭರವಸೆ ಆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ನಾವು ಕೇಳ್ತಾ ಇದ್ವಿ. ಇವತ್ತಿನವರೆಗೆ ಏನು ಚಕಾರ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಪ್ರಭು ಚೌಹಾಣ್ ಅವರು ಯಾವ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಇಲ್ಲ ನೀವು ಭರವಸೆ ಕೊಟ್ರಿ, ನೀವು ಮಾಡಿಲ್ಲ ಅಂತ ನಾವು ನಿಮ್ಮ ಬಂದು ಕೊಡ್ತೀವಿ ಅಂದ್ರು. ನಾನೇನು ಅವ್ರಿಗೆ ಹೇಳ್ದ ಅಂದ್ರೆ, ನೀವು ಹೊರಬಂದು ಹೋಗ್ಕೊಂಡ್ರಿ, ನಾನು ನಿಮ್ಗೆ ಓದಿ ತಾಂಡಾಗ ಬಂದು ಕೊಡ್ತೀವಿ ಅಂತ. SPDC ಎಲ್ಲ ಇತ್ತು, ಅವಾಗೂ ಕೊಯ್ಡ್ ಇತ್ತು. ನಾವು ಬಿಡಿಯಪ್ಪ ನಾವು ಹೋಗ್ಕೊಂಡಿರ್ತೇವೆ, ನಮ್ಗೆ ಅರೆಸ್ಟ್ ಮಾಡಾಗಿದ್ರು ಮಾಡೋದು. ಹೆಂಗಿದೆ ಇವ್ರು ಯಾವಾಗಲೂ ಕೂಡ ಇವ್ರಿಗೆ ಮಾಡ್ತಕ್ಕಂಥದ್ದಿಲ್ಲ. ಬರೇ ಮಾತಾಡ್ತಾರೆ ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ರಾಜ್ಯ ಸರ್ಕಾರ ನಮ್ಮದು, ಕೇಂದ್ರ ಸರ್ಕಾರ. ಏನ್ ಮಾಡ್ತಾ ಇದ್ರಿ? ಡಬಲ್ ಇಂಜಿನ್ ಎಲ್ಲಿ ಹೋಗ್ತಾ ಇದೆ? ಇವತ್ತು ರೈತರು ಇವತ್ತು ಪ್ರವಾಹ ಬಂದು ಹೇಳಿದ್ರು ಅಧ್ಯಕ್ಷರು, 3 ಬಾರಿ ಬಂತು. ಇವತ್ತು ಕಾರಂಜ ಇವತ್ತ ಏನು ದಾಖಲಿಗಿದ್ರು, ಎಷ್ಟು ಸಲ ಇದ್ರ ಬಗ್ಗೆ ಗಲಾಟೆ ಮಾಡ್ತಾ ಇದೀವಿ. 97 ಮಂದಿ ಶಿಫ್ಟ್ ಮಾಡ್ತಕ್ಕಂಥದ್ದು ವಿಧಾನಸಭೆ ಒಳಗಡೆ, ವಿಧಾನಸಭೆ ಹೊರಗಡೆ. ಆದ್ರೂ ಕೂಡ ಅದಕ್ಕೆ ಏನು ಕೇಳಿ ಇಲ್ಲಿವರೆಗೆ ಅಟ್ಲೀಸ್ಟ್ ರಾಜ್ಯ ಸಚಿವರಾಗ್ಲಿ ಕೇಂದ್ರ ಸಚಿವರಾಗ್ಲಿ ಎಲ್ಲರೂ ಒಂದು ಹುಟ್ಟು ಹಬ್ಬಕ್ಕೆ ಬರ್ತಾರ, ಮೆರವಣಿಗೆ ಮಾಡ್ಕೊಳ್ತಾರ. ಎಲ್ಲಿ ಪ್ರವಾಹ ಬಂದಿದೆ ಅಲ್ಲಿ ಯಾರು ಬರಕ್ ಹಿಡಿಯಿಲ್ಲ ಅಧ್ಯಕ್ಷರೇ. ಇದು ಎಷ್ಟು ನಾವೆಲ್ಲಿ ಭಾರತ ದೇಶ ಬೀದರ್ದಲ್ಲಿ ಇದೆಯವ, ಬೇರೆ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಇದೆಯೋ ನನಗೆ ಅರ್ಥ ಆಗಲಿಲ್ಲ. ಏನಿರುವುದು ಬೇರೆ ಬೇರೆ ನೋಡಿ, ಅದು ಯಾವಾಗ ಯಾತ್ರೆ ಮಾಡೋಲ್ಲ ಅಧ್ಯಕ್ಷರೇ, ಅದೇನು ಜನಾಶೀರ್ವಾದ ಹೆಂಗೆ ಬಂದು ಈಗ ಕೇಳಿ, ಜನಾಶೀರ್ವಾದ. ಹುಮನಾಬಾದ್ ಭಗವಂತ ಖೂಬ್ ಅವರು ಬಂದ್ರು, ಜನಾದೇಶ, ಸಾವಿರಾರು ಮಂದಿ ಚಂಡ. ಅದು ಏನ್ ನೋಡಿದ್ರು ಅಬ್ಬಾಬಬ್ಬ, ಏನ್ ಮಾಡಿದ್ರಿ ಸಾಧನೆ ಭಗವಂತ ಖೂಬ್ ಅವರೇ. ನಿಮ್ದು ಹನಿಮೂನ್ ಪೀರಿಯಡ್ ಮುಗಿತು. ಪ್ರತಿ ಸಲ ಅಲ್ಲೊಬ್ಬ ಸೋಮನಾಥ್ ಪಾಟೀಲ್ ಅಣ್ಣ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ, ಕಾಂಗ್ರೆಸ್ ಪಾರ್ಟಿ ಕ್ಯಾ ಕರ, ಕಾಂಗ್ರೆಸ್ ಪಾರ್ಟಿ ಕ್ಯಾ ನೇ ಕರ. ಸೋಮನಾಥ್ ಪಾಟೀಲ್ ಇವತ್ತು ನೀವು ಹೇಳ್ತಾ ಇದ್ರಿ, ಮೊನ್ನೆ ಒಂದು KDP ಸಭೆಯಲ್ಲಿ ಅಧಿಕಾರಿಗಳು ಕೇಳಿದಾಗ ನನ್ನ ಜವಾಬ್ದಾರಿ ಇದೆ. ಇವತ್ತು ಹುಮನಾಬಾದ್ನಲ್ಲಿ ಅನೇಕ ಅನಧಿಕೃತ ಚಟುವಟಿಕೆ ನಡೆದಿದೆ. ಹುಮನಾಬಾದ್ನಲ್ಲಿ ಜೇರ್ಪೇಟದಲ್ಲಿ ಒಂದು ಮರ್ಡರ್ ಆಯ್ತು. ನಾನು ಪೊಲೀಸ್ ಅಧಿಕಾರಿಗಳು ಕೇಳಿದ್ದೀನಿ, ಪೊಲೀಸರು ಹೆಂಗಿರ್ಬೇಕು ಅಂದ್ರೆ ಶಿಸ್ತು. ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥ ಜನರಿಗೆ ರಾಕ್ಷಸರ ತರ ನೋಡಬಾರ್ದು, ರಕ್ಷಕರಾಗಿ ನೋಡಬೇಕು ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಒಂದು ಯಾವುದೋ ನೀವು ಯೂಟ್ಯೂಬ್ ಅವೆಲ್ಲ ಇದೆಯಲ್ಲ, ಅದರಲ್ಲಿ ಶಾಸಕರ ರಾಜೀನಾಮೆ ಕೂಡ ಇವ್ರಿಂದ ನಾನು ಗೆದ್ದಿದ್ದಾರ? ಇವರೇನು ಸೋಮನಾಥ್ ಪಾಟೀಲ್ ಮತಾಗಿ ನನಗೆ ಗೆಲ್ಸಿದಾರ? ಹುಮನಾಬಾದ್ ಕ್ಷೇತ್ರದ ಮಹಾಜನತೆ ನನ್ನನ್ನು ಗೆಲ್ಸಿದಾರ. 32,000 ಮತಗಳಂತರದಿಂದ ಪ್ರತಿ ಮಾತ್ರ ರಾಜೀನಾಮೆ ಕೊಡಬೇಕು. ಇವ್ರು ಏನ್ ನನಗೆ ಅರ್ಥ ಆಗೋದು, ಹೈಟ್ ನಾನು ರಾಜೀನಾಮೆ ಕೊಡ್ತೀನಿ, ನೀನು ಕೂಡ ಕೇಳಪ್ಪ. ಭಗವಂತ ಖೂಬಾಗ, ಪ್ರಭು ಚೌಹಾಣ್ಗ, ಶರಣ ಸಲಗರ್ ಮತ್ತೆಲ್ಲರೂ ಎಲೆಕ್ಷನ್ ಕೊಡೋರು, ನಾನು ರೆಡಿ ಇದ್ದೀನಿ. ಹೇಳಿ ಸೋಮನಾಥ್ ಪಾಟೀಲ್ ಅವ್ರೇನೋ ಇಲ್ಲಿದ್ದಾನ ರಾಜ್ಯ ಸಭಾವರು ಕಾರ್ಯಕಾರಿ ಸಮಿತಿ ಸದಸ್ಯ ನಾನು ಹೇಳ್ತಕ್ಕಂಥದ್ದು ಇವರು ಬರೇ ಸುಳ್ಳು. ಇವತ್ತು ಏನ್ ಹೇಳಿ ನಾವು ಯಾವಾಗ ನುಡಿದಂತೆ ನಡೆ. ನೀವು ನೋಡಿದ್ರಿ ಮೊನ್ನೆ ನಡೆದಂತ ಚುನಾವಣೆ ಬಹಳ ದೊಡ್ಡ ಚುನಾವಣೆ. ಇವತ್ತು ನಾವು ಕಾರ್ಯಾಧ್ಯಕ್ಷ ಅಂತ ಈಶ್ವರ್ ಖಂಡ್ರೆ ಅವರು ಅಲ್ಲೇ ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಹೇಳಿದೆ. ನಾನು ಅವತ್ತು ಒಂದು ಮಾತು ನಿಮಗೆ ಹೇಳಿದ್ದೀನಿ, ಗಮನಿಸಿಕೊಳ್ಳೋದು ಗೊತ್ತಿಲ್ಲ. ಇದು ಗೆದ್ದರೂ ಕೂಡ ಅಧ್ಯಕ್ಷರ ಶ್ರೇಯಸ್ಸು, ಸೋತರು ಕೂಡ ಅಧ್ಯಕ್ಷರ ಶ್ರೇಯಸ್ಸು ಅಂತ ಅವತ್ತು ಕೂಡ ಹೇಳಿದ್ರಿ, ಇವತ್ತು ಕೂಡ ಹೇಳಿದ್ರಿ. ಒಂದು ಕಡೆ ಸರ್ಕಾರ
ಒಂದ್ ಕಡೆ ಕಾಂಗ್ರೆಸ್ ಪಾರ್ಟಿ, ಒಂದ್ ಕಡೆ ಬಸವರಾಜ ಪಾಟೀಲ್ ಪರಿವಾರ. ಇವತ್ತು ನೋಡ್ರಿ ಏನೇನು ಮಾಡಬೇಕು ಎಲ್ಲಾ ರೀತಿ ಮಾಡುದು. ದಿನಾ ಕೇಂದ್ರ ಸಚಿವರು ಹುಮ್ನಾಬಾದ್ ರಾಜನಿಗೆ, ರಾಜ್ಯ ಸಚಿವರು ರಾಜನಿಗೆ ಅದು ಮಾಡ್ಬೇಕು, ಇವ್ರಿಗೆ ಮಾಡ್ಬೇಕು, ಭಯ ಪಡಿಸ್ಬೇಕು. ಈ ಬಸವ ಕಲ್ಯಾಣದಲ್ಲಿ ನೋಡಿದ್ರಿ ಅಲ್ಲಿ ಇರ್ತಕ್ಕಂಥ ದಂಡಾಧಿಕಾರಿಗಳು, ಒಬ್ಬ ಶಾಸಕರ ಧರ್ಮಪತ್ರಿ, ಇವತ್ತು ಎಲ್ಲರಿಗೆ ಕರೆಸಿ ಅವ್ರಿಗೆ ಮಾತಾಡೋದು, ಇವ್ರಿಗೆ ಮಾತಾಡೋದು. ನಾನು ನನ್ನ KDP ಮೀಟಿಂಗ್ ನಲ್ಲಿ ನಾನು ಕೇಳಬಾರ್ದ? ನಾನು ಏನ್ ಹೇಳಿರೋದು KDP ಮೀಟಿಂಗ್ ನಲ್ಲಿ, ಯಾರೇ ಅಧಿಕಾರಿಗಳು ರಾಜಕೀಯ ಬರಬೇಕಾಯ್ತು ಅಂದ್ರ ರಾಜೀನಾಮೆ ಕೊಡಿ, ನಾವು ರಾಜಕೀಯಕ್ಕೆ ಬನ್ನಿ, ನಾನು ವೆಲ್ಕಮ್ ಮಾಡ್ತೀನಿ. ಹುಮ್ನಾಬಾದ್ ಖಾಲಿ ಇದೆ, ಭಾರತಿ ಖಾಲಿ ಇದೆ, ಎಲ್ಲೆಲ್ಲಿ ಬಂದು ನಿಂತಿರ್ಬೇಕು ಬಂದು ನಿಂತ್ಕೊಳ್ಳಿ. ಅದೆಲ್ಲ ಬಿಟ್ಟು ಅಧಿಕಾರದಲ್ಲಿ ರಾಜಕೀಯ ಮಾಡ್ತೀನಿ ಅಂದ್ರೆ ನಾವು ಯಾರಿಗೂ ಬಿಡಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಧಿಕಾರಿಗಳಿಗೆ ಪ್ರಶಸ್ತಿ ಮಾಡ್ತಕ್ಕಂಥದ್ದು. ಇವತ್ತು ಈಶ್ವರ್ ಖಂಡ್ರೆ ಅವರು, ನಾನು 4 ಬಾರಿ, ಅವ್ರು 3 ಬಾರಿ ಇಡೀ ಕ್ಷೇತ್ರ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ. ಇವತ್ತು ಮೊನ್ನೆ ನಡೆದ ಚುನಾವಣೆ ಏನ್ ಸಂದೇಶ ಕೊಡ್ತು ಇವತ್ತು ನೋಡಿ. ಬರೇ ಮಾತಾಡ್ತಾರವ್ರು ಈಗೂ ಹೇಳ್ತಾ ಇದ್ದಾರೆ, ನೀವು ಹಗಲು ಕನಸು ಕಾಣ್ತಾ ಇದ್ರಿ ಕಾಂಗ್ರೆಸ್ದವರು. ಯಾರು ಹಗಲು ಕನಸು ಕಾಣ್ತಾ ಇದಾರ? ಸೋಮನಾಥ್ ಪಾಟೀಲ್ ಅವರೇ ನೋಡಿ. ಈಗ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನೋಡೋಣ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. UP ಯಲ್ಲಿ ಏನ್ ಪರಿಸ್ಥಿತಿ ಆಗ್ತಾ ಇದೆ, ಇವತ್ತು ದೇಶದಲ್ಲಿ ಪರಿಸ್ಥಿತಿ ಏನ್ ಆಗ್ತಾ ಇದೆ. ಅದು ಬಿಟ್ಟು ಬೀದರ್ ಜಿಲ್ಲೆಯಲ್ಲಿ ನಿಮ್ದು ಏನಿದೆ? ಪ್ರಭು ಚೌಹಾಣ್ ಚಾಲೆಂಜ್ ಮಾಡಿದ್ರು, ಭಗವಂತ ಖೋಬರ್ ಹೇಳಿದ್ರು, 2600 ಮಂದಿ ನೋಂದಣಿ ಮಾಡಿದಾರ. ಎಲ್ಲೋದ್ರಪ್ಪ ಒಂದು 2600 ಎಲ್ಲೋಯ್ತು? ಅಲ್ಲಿ ಬರಬೇಕು ಬರೇ ನೋಡಿ. ಭಗವಂತ ಖೋಬರ್ ಪಾಲಿಸಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ನಮ್ಮ ಬೀದರಿಗೆ ಪ್ರಪ್ರಥಮವಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ ನೋಡಿ. ಮಾಡಿ ಅಭಿವೃದ್ಧಿ ಮಾಡಿ. ಈಶ್ವರ್ ಖಂಡ್ರೆ ಇದ್ದಾರೆ, ನಾನಿದ್ದೀನಿ, ಇದ್ದಾರೆ, ಇನ್ನೂ ಅನೇಕ ಜನ ವಿಧಾನ ಸದಸ್ಯರು. ನಿಮ್ಗೆ ಅಭಿವೃದ್ಧಿಗೋಸ್ಕರ ಸಂಪೂರ್ಣವಾದಂತ ಸಹಕಾರ ನಾವು ಕೊಡ್ತೀವಿ. ರಾಜಕೀಯವಾಗಿ ಮಾಡಬೇಕು. ಒಂದೇ ಒಂದು ಹೇಳ್ತೀನಿ, ಬಸವರಾಜ ಬೊಮ್ಮಾಯಿಯವರು ಒಂದು ಮಾತು ಹೇಳಿದ್ರು, ಒಂದು ಘಟನೆ ಆಗಿದ್ದಾಗ ರಾಜಕೀಯ